ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನುತಾ. ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಬಂದು ನಮ್ಮ ಏರಿಯಾದಲ್ಲಿ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಕೂರ್ಸಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಬರ್ತೀರಾ, ತಾಯಿ ಆಶೀರ್ವಾದ ಪಡ್ಕೊಳ್ತೀರಾ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಗೊತ್ತಿರೋ ಹುಡುಗರುಗಳೇ ಅಲ್ಲಿ ಕೂರ್ಸಿರೋದ್ರಿಂದ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ವಿಶೇಷ ಪೂಜೆಗಳಿರುತ್ತೆ, ಮತ್ತೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾನೆ ಅಂತ ನೋಡೋಣ. ನನ್ನ ಜೊತೆ ನೀವು ಬರ್ತೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ಹೋಗಿ ನೋಡೋಣ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗಾಗಲೇ ದೀಪೋತ್ಸವ ನಡೆಯುತ್ತಿದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೀಪ ಹಚ್ಚಿ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾನು ಬರೋಷ್ಟ ಲೇಟ್ ಆಯಿತು. ಸೊ ದೀಪ ಅಲಂಕಾರ ಸ್ಟಾರ್ಟ್ ಆಗುತ್ತಿದೆ. ಸೊ ನಾನು ದೀಪ ಹಚ್ಚಿ ಆಮೇಲೆ ಭಕ್ತ ಮಹಾಶಯರು ದಯವಿಟ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೀಪೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ. ದೀಪೋತ್ಸವ ನಡೀತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಇನ್ನ ಮುಂದೆ ದೀಪ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮುಂದೆ ಹೋಗಿ ಮುಂದೆ ದೀಪಗಳನ್ನು ಆಚರಿಸಬೇಕು. ಮುಂದೆ ಹೋಗಿ ಮುಂದೆ ಒಳಗಡೆ ಹೋಗೋಣ. ಹಾ ಬನ್ನಿ, ಒಳಗಡೆ ಹೋಗೋಣ. ದಯಮಾಡಿ ಪ್ರಸಾದ ಇದೆ, ಪ್ರಸಾದ ತಗೊಂಡು ಹೋಗ್ಬೇಕು. ಯಾರು ಹಂಗೆ ಹೋಗ್ಬಾರ್ದು. ದಯಮಾಡಿ ಎಲ್ಲ ಪ್ರಸಾದ ತಗೊಂಡು ಹೋಗ್ಬೇಕು, ಹಂಗೆ ಯಾರು ಹೋಗ್ಬಾರ್ದು. ದೀಪ ಹಚ್ಚಿ ಬಂದು ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಪ್ರಸಾದ ಇದೆ. ಭಕ್ತಾದಿಗಳು ದಯಮಾಡಿ ದೀಪ ಹಂಚಕ್ಕೆ ಬಂದು ಇಲ್ಲಿ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದೀಪ ಹಚ್ಚರೆಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಬಂದು. ದೇವ್ರ ಮುಂದೆ ಪ್ರಸಾದ ಅಂತಾರೆ. ದಯಮಾಡಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಭೂಪೈಕರೆಲ್ಲ ಬಂದು ದೇವಸ್ಥಾನ ಮುಂದೆ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಬನ್ನಿ ಎಲ್ಲ ಇದೆ. ಹೋಮ ಎಲ್ಲ ಕೂಡ ಮಾಡ್ತಾರೆ.
ಆಗಿರೋರೆಲ್ಲ ಹಿಂದೆ ಬನ್ನಿ ಆಗಿರೋ ಹಿಂದೆ ಬನ್ನಿ. ಅದೇ ಬೇಕು ಅದರೆಲ್ಲ ಹಂಗೆ ಕಳಿಸಿ ಹಿಂಗೆ ಕಳಿಸ್ಕೊಡ್ತೀನಿ ಹಂಗೆ ಬೆಸ್ಟ್. ಮೇಡಮ್ ಒಂಚೂರು ಮಾಡಿ ಕೊಡಪ್ಪ ಎಲ್ಲ ಸ್ವಲ್ಪ ಜಾಗ ಎಲ್ಲ ಹಿಂಗೆ ಬರುತ್ತಾ ಎಲ್ಲ ಹಿಂಗೆ ಬರೋಣ. ಸ್ವಲ್ಪ ಈ ಕಡೆ ಬನ್ನಿ ಅಮ್ಮ, ಮುಂದೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ ಯಾಕೆ ಬನ್ನಿ ಆಯ್ತಲ್ಲ ಬನ್ನಿ ಈ ಕಡೆ ಬನ್ನಿ. ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಆ ಕಡೆ ಹೋಗಿ ಅನುಕೂಲ ಆಗುತ್ತೆ. ಮುಂದಕ್ಕೆ ಹೋಗಲ್ಲ ಅಯ್ಯೋ ಒಂದು ನಿಮಿಷ ತಗೊಂಬ ಎಷ್ಟೈತೆ ಅಷ್ಟು ತಗೊಂಬ ತಗೊಂಬ ಫುಲ್ ತಗೊಂಡು 500 ರೂಪಾಯಿ ತಗೊಂಡು 500 ರೂಪಾಯಿಗೆ ಎತ್ತಿ ಅದು ಕೀ ಕೊಡಿ ಒಂದು ನಿಮಿಷ. ಹೋಗಿ ನೀವು ಏನು ಹೆಸರು ಯೂಟ್ಯೂಬು? ಆಗಿರೋರು ಹಿಂದೂ ಬರೋಣ ಹಂಗೆ ಒಂಚೂರು ಮೊನ್ನೆ ಬರ್ರಿ ಈ ಸೈಡ್ ಬರೋಣ ಹಾಕಿನ ಒಂದು ಸೈಡ್ ಏನಕ್ಕೆ ಇದಕ್ಕೆ ನಿಂತಿರೋದು? ಹಲೋ, ದಯಮಾಡಿ ಲೈವ್ ಮಾಡಿ ಪ್ರಜಾದಕ್ಕೆ ಬರಬೇಕು. ತುಂಬಾ ಹಿಂಸೆ ಆಯ್ತಾರೆ ಕೊಡೋರಿಗೆ. ದಯವಿಟ್ಟು ಲೈವ್ ಮಾಡಿ. ಲೈವ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನೋಡಿ ಮಕ್ಕಳು. ಹಲೋ, ಲಕ್ಷ್ಮೀ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತೆ ಆ ದೀಪ ಅಲಂಕಾರ ಕೂಡ ಚೆನ್ನಾಗಿದೆ.
ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಲಕ್ಷ್ಮಿಗೆ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಯಾವಾಗ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಫಾಸ್ಟ್ ಮೂವ್ ಆಗ್ಬಿಡ್ಬೇಕು, ಹಂಗೆ ಇಟ್ಕೊಂಡ್ರೆ ಆಗಲ್ಲ. ಹೌದಾ, ಪಡ್ಕೊಳ್ಳಿ. ಒಂದು ನಿಮಿಷ. ಮಾರುತಿ ನಗರದಲ್ಲಿ 7ನೇ ವರ್ಷದಿಂದ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಗೋರೂರು ಲಕ್ಷ್ಮೀ ದೇವಿದು. ಎಲ್ಲರೂ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಭಾಗಿಯಾಗಬೇಕು. ನಾಳೆ ಅನ್ನದಾನ ಇದೆ, ಎಲ್ಲರೂ ಬಂದು ಭಾಗಿಯಾಗಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಅಮರ್ನಾಥ್ ಅಂದ್ಬಿಟ್ಟು.